ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡಿದಾಗ ಅದರ ಜೊತೆಯಲ್ಲಿ ಒಂದು ತುತ್ತೂರಿಕಾಯಿಯನ್ನು ಕೂಡ ಡೆಲಿವರಿ ಬಾಯ್ ತಂದು ಕೊಟ್ಟಿದ್ದ. ಅದನ್ನ ತಿಂದು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ತೆರಳಲಾಗಿತ್ತು. ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಜೊತೆ ದತ್ತೂರಿಕಾಯಿ ಕೂಡ ಫ್ರೀ ಅಂತ ಹೇಳಿ ತಂದು ಕೊಡಲಾಗಿತ್ತು. ಆಹಾರ ಪದಾರ್ಥ ಜೊತೆ ದತ್ತೂರಿಕಾಯಿ ಪ್ಯಾಕೆಟ್ ಉಚಿತವಾಗಿ ಕೊಡಲಾಗಿತ್ತು. ಆರ್ಡರ್ ಜೊತೆ ದತ್ತೂರಿಕಾಯಿ ಫ್ರೀ ನೀಡಿದ ಡೆಲಿವರಿ ಬಾಯ್ ದತ್ತೂರಿಕಾಯಿ ಸೇವಿಸಿದ ಬಳಿಕ ಆರೋಗ್ಯದಲ್ಲಿ ಭಾರೀ ಏರುಪೇರಾಗಿತ್ತು. ನನ್ನ ಮಗಳು ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಅನ್ನ ಮಾಡಿದ್ಲು. ಆಗ ಡೆಲಿವರಿ ಬಾಯ್ ದತ್ತೂರಿಕಾಯಿ ಫ್ರೀಯಾಗಿ ಕೊಟ್ಟಿದ್ದಾರೆ. ಅದನ್ನು ತಿಂದ ನಂತರ ತಕ್ಷಣ ಆರೋಗ್ಯದಲ್ಲಿ ಏರುಪೇರಾಯಿತು. ಆಕೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. 2 ದಿನ ಅಬ್ಸರ್ವೇಷನ್ ಇಡಲಾಗಿತ್ತು. ದತ್ತೂರಿಕಾಯಿ ಶಿವನ ಪೂಜೆ ಮಾಡುವ ಸಂದರ್ಭದಲ್ಲಿ ಇಡುವಂತ ಕಾಯಿ. ವಿಷಕಾರಿಯಾಗಿರುವಂತಹ ಈ ಒಂದು ದತ್ತೂರಿಕಾಯಿಯನ್ನ ಫ್ರೀಯಾಗಿ ಕೊಟ್ಟಿದ್ದು ಯಾಕೆ ಅನ್ನೋದು ಈಗಿರುವಂತ ಪ್ರಶ್ನೆ. ಮಗಳು ಸ್ವಿಗ್ಗಿ ಫುಡ್ ಆರ್ಡರ್ ಮಾಡಿದ್ರು, ಆವಾಗ ಇದು ಫ್ರೀಯಾಗಿ ಕೊಟ್ಟಿದ್ರು. ಆದ್ರೆ ನನಗೆ ಫ್ರೂಟ್ಸ್ ತುಂಬಾ ಇಷ್ಟ, ಅದಕ್ಕೆ ಅವಳು ದಿಸ್ ಇಸ್ ಫಾರ್ ಯು ಅಂತ ಕೊಟ್ರು. ನಾನು ಹಾಗೇನೆ ಇಟ್ಟಿದ್ದೆ. ಮತ್ತೆ ನೆಕ್ಸ್ಟ್ ಡೇ ಏನೋ ನನ್ ಈವ್ನಿಂಗ್ ಸ್ವಲ್ಪ ಏನೋ ತಿನ್ಬೇಕು ಅಂದ್ರೆ ನೋಡೋಣ ಈ ಫ್ರೂಟ್ ನಾನು ಕೇಳಿಸ್ಲೇ ಇಲ್ಲ, ಎಲ್ಲಿನೂ ಕೇಳಲಿಲ್ಲ ಇದು ದತ್ತೂರ ಅಂತ. ಕಟ್ ಮಾಡಿದಾಗ ಫುಲ್ ಸೀಡ್ಸ್, ಕ್ಯಾಪ್ಸಿಕಮ್ ತರ ಒಳಗಡೆ ಏನ್ ಸೀಡ್ಸ್ ಇದೆ ಅದೇ ತರ ಸೀಡ್ಸ್. ಅದೊಂದು 2-3 ನಾನು ತೆಗೆದು ಬಾಯಿನಲ್ಲಿ ಹಾಕಿ ಆಮೇಲೆ ನಾನು ಗೂಗಲ್ ನಲ್ಲಿ ನೋಡಿದೆ ಏನು ಅಂತ. ಫಸ್ಟ್ ಟಾಕ್ಸಿಕ್ ಅಂತ ಹೇಳಿದಾಗನೇ ನಾನು ಭಯ ಆಯ್ತು ನನಗೆ. ಆಮೇಲೆ ಫುಲ್ ಅದು ನಾನು ಗಾರ್ಗಲ್ ಮಾಡಿದೆ. ಏನು ಹೆಲ್ತ್ ಅಪ್ಸೆಟ್ ಆಯ್ತು ಅಂತ? ಇಲ್ಲ, ಆವಾಗ ಏನೂ ಆಗ್ಲಿಲ್ಲ. ಆದ್ರೆ ಇದು ಮಕ್ಕಳು ಹಸ್ಬೆಂಡು ಇಲ್ಲ ಹಾಸ್ಪಿಟಲ್ಗೆ ಹೋಗ್ಬೇಕು ಇವಾಗ್ಲೇ. ನಾನು ಹೇಳಿದೆ ಏನೂ ಆಗ್ಲಿಲ್ಲ. ಇಲ್ಲ ಹಾಸ್ಪಿಟಲ್